ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್‌ನಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಭೂಮಿ ತನ್ನ ಪ್ರೀತಿನ ಅಜಿತ್ ಹತ್ರ ಹೇಳ್ಕೋಬೇಕು ಅಂತ ಹೋಗೋಷ್ಟರಲ್ಲಿ ಅಜಿತ್ ಭೂಮಿಗೆ ಕಾಲ್ ಮಾಡ್ತಾನೆ. ಭೂಮಿ ಕಾಲ್ ರಿಸೀವ್ ಮಾಡಿದಾಗ ಭೂಮಿ ಅಂತ ಅಜಿತ್ ಕರೀತಾನೆ. ಅದನ್ನ ಕೇಳಿ ಭೂಮಿಗೆ ತುಂಬಾ ಖುಷಿ ಆಗತ್ತೆ. ನಿನ್ ಜೊತೆ ಮಾತಾಡ್ಬೇಕು, ಬೇಗ ಬರ್ತೀಯಾ ಅಂತ ಅಜಿತ್ ಹೇಳ್ದಾಗ, ಸಾಹೇಬ್ರೆ ನಾನ್ ಇವಾಗ್ಲೇ ಬಂದೆ ಅಂತ ಭೂಮಿ ಖುಷಿಯಾಗಿ ಸ್ಟೇಷನ್ ಒಳಗಡೆ ಹೋಗ್ತಾಳೆ. ನಾನ್ ಇವಾಗ್ಲೇ ನಮ್ ಸಾಹೇಬ್ರ ಹತ್ರ ಎಲ್ಲ ವಿಷಯನ ಹೇಳ್ಬಿಡ್ಬೇಕು ಅಂತ ಹೇಳ್ಕೊಂಡು ಭೂಮಿ ಹೋಗ್ಬೇಕಾದ್ರೆ ಈ ಕಡೆ ಅಜಿತ್ ಹೇಗ್ ಹೇಳಿ ಅವಳತ್ರ ಅಂತ ಯೋಚನೆ ಮಾಡ್ತಿರ್ತಾನೆ. ಸತ್ಯಣ್ಣ, ನನ್ನಿಂದ ಕಾಯೋದಕ್ಕಾಗ್ತಿಲ್ಲ. ಭೂಮಿ ಬಂದು ಮಾತಾಡೋದಕ್ಕಿಂತ ಮುಂಚೆ ನಾನೇ ಹೋಗಿ ಮಾತಾಡ್ಬಿಡ್ತೀನಿ ಅಂತ ಅಜಿತ್ ಹೋಗ್ಬೇಕಾದ್ರೆ ಅಷ್ಟ್ರಲ್ಲಿ ಭೂಮಿನೇ ಅಲ್ಲಿಗ್ ಬರ್ತಾಳೆ. ಭೂಮಿ ತನ್ನ ಪ್ರೀತಿನ ಹೇಳ್ಕೊಳ್ಳೋ ಕಾತ್ರದಲ್ಲಿದ್ರೆ ಅಜಿತ್ ಗಿಲ್ಟ್ ಫೀಲ್ ಅಲ್ಲಿ ಭೂಮಿನೇ ನೋಡ್ತಿರ್ತಾನೆ. ಸಾಹೇಬ್ರೆ, ನನ್ಗೆ ಹೇಗ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಆದ್ರೆ ನೀವ್ ಹೇಳಾದ್ಮೇಲೆ ನಾನ್ ತುಂಬಾ ಯೋಚನೆ ಮಾಡ್ದೆ. ಅದು ನೀವು ಅಂತ ಭೂಮಿ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಅಜಿತ್ ನಗ್ತಾ ಇರ್ತಾನೆ. ಯಾಕ್ ಸಾಹೇಬ್ರು ಈ ರೀತಿ ನಗ್ತಾ ಇದಾರೆ ಅಂತ ಭೂಮಿ ನೋಡ್ಬೇಕಾದ್ರೆ, ಸತ್ಯಣ್ಣ, ಭೂಮಿ ಅಲ್ಲ ಸತ್ಯಣ್ಣ, ನಿಮ್ ತಂಗಿ ಮುಖ ನೋಡಿ ಸತ್ಯಣ್ಣ ಹೇಗಾಗೋಗಿದೆ ಅಂತ. ಭೂಮಿ, ನಾನು ನಿನ್ನನ್ನ ಈ ಪರಿಸ್ಥಿತಿಲಿ ಹೀಗ್ ನೋಡ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಅಲ್ಲ, ನಾನು ನಿನಗೆ ಪ್ರಪೋಸ್ ಮಾಡದ ಅಂತ ಹೇಳ್ಕೊಂಡು ಅಜಿತ್ ನಗ್ತಿರ್ತಾನೆ. ಅದನ್ನ ಕೇಳಿ ಭೂಮಿಗೆ ಶಾಕ್ ಆಗತ್ತೆ. ಅವಳಿಗೆ ಆ ಶಾಕ್ ನ ತಡ್ಕೊಳಕ್ಕಾಗ್ದೆ ಕಣ್ಣಲ್ಲಿ ನೀರ್ ಬರೋದಕ್ಕೆ ಶುರು ಆಗತ್ತೆ. ಅಲ್ಲ ಭೂಮಿ, ಅದನ್ನ ನೀನಾದ್ರೂ ಅರ್ಥ ಮಾಡ್ಕೋಬೇಕಲ್ವಾ ಅಂತ ಅಜಿತ್ ಹೇಳ್ತಾ ಆ ಕಡೆ ತಿರ್ಕೊಂಡ್ ಅಳ್ಬೇಕಾದ್ರೆ ಈ ಕಡೆ ಭೂಮಿ ಅಳ್ತಿರ್ತಾಳೆ. ನೀನ್ ಹೇಳ್ದಂಗೆ ನಮ್ಮಿಬ್ರು ಸಂಬಂಧ ಅಗ್ರಿಮೆಂಟ್ ಮುಗಿಯೋವರೆಗೂ ಅಷ್ಟೇ. ಅದ್ ಗೊತ್ತಿದ್ದು ನೀನು ಈ ತರ, ಯಪ್ಪ, ನನಗಂತೂ ನಕ್ಕು ನಕ್ಕು ನೋಡು ಕಣ್ಣಲ್ಲಿ ನೀರು ಬರ್ತಿದೆ. ಅಲ್ಲ ಭೂಮಿ, ನನಗೆ ನೀನ್ ಈ ತರ ಶಾಕ್ ಆಗಿ ನಿಂತಿರೋದನ್ನ ನೋಡೋದಿಕ್ಕೆ ಆಗೋದಿಲ್ಲ. ನಾನೇನೋ ತಮಾಷೆ ಮಾಡ್ದೆ, ನೀನ್ ನೋಡಿದ್ರೆ ಅಷ್ಟೊಂದ್ ಸೀರಿಯಸ್ ಆಗಿ ತಗೋತೀಯ ಅಂತ ಅನ್ಕೊಂಡೇ ಇರ್ಲಿಲ್ಲ ಅಂತ ಅಜಿತ್ ಹೇಳ್ಬೇಕಾದ್ರೆ ಭೂಮಿ ಸತ್ಯಣ್ಣನ ನೋಡ್ತಾಳೆ. ಏನಮ್ಮ ನೀನು ಹಾಗ್ ನೋಡ್ತಿದ್ಯಾ ನನ್ನ? ಹೌದು, ಅವನು ತಮಾಷೆ ಮಾಡ್ಬೇಕು ಅಂತಾನೆ ಹಾಗೆ ಹೇಳ್ದ. ಅಷ್ಟಕ್ಕೆ ಆ ಸ್ಪಂದನ ವಿಷಯ ಬಂತು. ಅವನು ಅದನ್ನ ಹೇಳ್ದೆ ಸುಮ್ನಾದ. ನೀನು ಅದನ್ನ ನೋಡಿ ಸಿಟ್ಟಾಗಿದ್ಯಲ್ಲ, ಹಾಗಾಗಿ ಹೀಗಾಯ್ತು ಅಂತ ಸತ್ಯಣ್ಣ ಹೇಳ್ತಾರೆ. ಅಲ್ಲ ಭೂಮಿ, ನಾನ್ ಹೇಳ್ಬೇಕಾದ್ರೆ ನಿನ್ಗೆ ಸ್ವಲ್ಪನೂ ಡೌಟೇ ಬರ್ಲಿಲ್ವಾ? ನನಗಂತೂ ನಗು ತಡ್ಕೊಳಕ್ ಆಗ್ತಿರ್ಲಿಲ್ಲ ನಿನ್ ಹತ್ರ ಮಾತಾಡ್ಬೇಕಾದ್ರೆ. ಆಕ್ಚುಲಿ ನಾನು ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡ್ಬಿಡೋಣ ಅಂತ ಅನ್ಕೊಂಡೆ. ನೀನ್ ಹೋದಲ್ಲ, ಸರಿ ಇನ್ನೊಂದ್ ಸ್ವಲ್ಪ ಹೊತ್ತು ಕಾಲೆಳೆಯೋಣ ಅಂತ ಅನ್ಕೊಂಡು ಸುಮ್ನಾದೆ. ಸಾರಿ ಭೂಮಿ ಅಂತ ಅಜಿತ್ ಹೇಳ್ಬೇಕಾದ್ರೆ ಇದನ್ನೆಲ್ಲ ಕೇಳಿ ಭೂಮಿ ಕಣ್ಣೀರ್ ಹಾಕ್ತಿರ್ತಾಳೆ. ಭೂಮಿ, ನೀನು ಬೈಯೋದಕ್ ಶುರು ಮಾಡ್ಲಿಲ್ಲ. ಸದ್ಯ ನಾನ್ ಬಚಾವಾದೆ. ಆಕ್ಚುಲಿ ನಾನ್ ನಿನ್ಗೆ ಹರ್ಟ್ ಮಾಡೋ ಉದ್ದೇಶ ಇರ್ಲಿಲ್ಲ. ಯಾವತ್ತಿದ್ರೂ ನಾವಿಬ್ರು ರೈಲ್ವೆ ಹಳಿಗಳ ತರ ಪಕ್ಕ ಇರ್ಬೋದೇ ಹೊರತು ಒಂದಾಗೋದಕ್ಕಾಗೋದಿಲ್ಲ ಅಲ್ವಾ ಭೂಮಿ ಅಂತ ಅಜಿತ್ ಕೇಳ್ಬೇಕಾದ್ರೆ, ಹೌದು ಸಾಹೇಬ್ರೆ ಅಂತ ಭೂಮಿ ಅಳ್ಬೇಕಾದ್ರೆ, ಐಮ್ ಸೋ ಸಾರಿ ಭೂಮಿ ಅಂತ ಅಜಿತ್ ಕೇಳ್ತಾನೆ. ಪರವಾಗಿಲ್ಲ ಸಾಹೇಬ್ರೆ, ನನ್ಗೇನಿದೇನು ಹೊಸ್ತೇನಲ್ವಲ್ಲ. ಬಯಸಿದ್ದನ್ನ ಪಡ್ಕೊಳ್ಳೋ ಭಾಗ್ಯ ನಮ್ಮ ಅಪ್ಪ ಅಮ್ಮ ಹೋದಾಗ್ಲೇ ನಾನ್ ಅದನ್ನ ಕಳ್ಕೊಂಡ್ಬಿಟ್ಟೆ ಸಾಹೇಬ್ರೆ ಅಂತ ಭೂಮಿ ಹೇಳ್ತಾಳೆ. ಅದನ್ನ ಕೇಳಿ ಸತ್ಯಣ್ಣಂಗೆ ಶಾಕ್ ಆಗತ್ತೆ. ಅದು ಹಾಗಲ್ಲ ಭೂಮಿ ಅಂತ ಅಜಿತ್ ಹೇಳ್ಬೇಕಾದ್ರೆ, ಪರವಾಗಿಲ್ಲ ಸಾಹೇಬ್ರೆ, ಸರಿ ಇವಾಗ ನಾನು ಒಂದ್ ಕಡಕ್ ಟೀ ಮಾಡ್ಕೊಂಡ್ ಬರ್ತೀನಿ ಅಂತ ಭೂಮಿ ಹೋಗ್ಬೇಕಾದ್ರೆ, ಬೇಡ ಭೂಮಿ ಅಂತ ಅಜಿತ್ ಹೇಳ್ದಾಗ ಭೂಮಿ ಮಾತಾಡ್ದೆ ಅಲ್ಲಿಂದ ಹೊರಟೋಗ್ತಾಳೆ. ಬರೀ ಬಾಯಿ ಮಾತ್ಗೆ ಹೇಳೋ ಮಾತನ್ನ ಹೇಳಿ ಅಜಿತ್ ಸಿಕ್ಕಾಪಟ್ಟೆ ನೋವ್ನ ಅನುಭವಿಸ್ತಿರ್ತಾನೆ. ಸತ್ಯಣ್ಣ ಅವನನ್ನ ಸಮಾಧಾನ ಮಾಡ್ತಿರ್ತಾನೆ. ಈ ಕಡೆ ಅಜಿತ್ ಮತ್ತೆ ಭೂಮಿ ಇಬ್ರು ಬೈಕಲ್ಲಿ ಬರ್ಬೇಕಾದ್ರೆ, ನನಗೆ ನಿನ್ ಮೇಲಿರೋಂಥ ಪ್ರೀತಿನ ನಿಂಗ್ ಹೇಳ್ಕೊಂಡ್ಮೇಲೆ ನೀನ್ ಅದನ್ನ ಒಪ್ಕೊಳ್ಳಿಲ್ಲ ಅಂತ ಹೇಳಿದ್ಮೇಲೆ ಅದನ್ನ ತಗೊಳ್ಳೋಂಥ ಶಕ್ತಿ ನನ್ಗಿಲ್ಲ. ಅಂಥದ್ರಲ್ಲಿ ನೀನು ನನ್ನಿಂದ ದೂರ ಆಗ್ಬಿಡ್ತೀಯ ಅನ್ನೋ ಭಯಕ್ಕೆ ನಾನು ನಿನ್ನತ್ರ ಹೇಳ್ಕೊಂಡಿದ್ದೆಲ್ಲ ತಮಾಷೆಗೆ ಅಂತ ಸುಳ್ಳು ಹೇಳ್ಬಿಟ್ಟೆ ಭೂಮಿ. ಆದ್ರೆ ಯಾಕೋ ತುಂಬಾ ಹಿಂಸೆ ಆಗ್ತಿದೆ. ನೀನು ನನ್ ಹತ್ರನೇ ಇದ್ರೂನು ತುಂಬಾ ದೂರದಲ್ಲಿದ್ಯಾ ಅನ್ನೋ ತರ ಫೀಲ್ ಆಗ್ತಿದೆ. ನಿನ್ ಮೌನ ಈ ಬುಲೆಟ್ ಶಬ್ದಕ್ಕಿಂತ ಜೋರಾಗಿ ಕೇಳಿಸ್ತಾ ಇದೆ ಅಂತ ಅಜಿತ್ ಮನ್ಸಲ್ಲಿ ಅನ್ಕೋತಿದ್ರೆ, ಮಳೆ ಬಿದ್ದು ಹದವಾಗಿರೋ ಮಣ್ಣು ಹಸ್ರು ಚಿಗುಸೋದು ಎಷ್ಟು ಸತ್ಯನೋ ಹಾಗೆ ನನ್ನ ಹೃದಯದಲ್ಲೂ ನಿಮ್ ಮೇಲಿರೋ ಪ್ರೀತಿ ತೊದಲು ಮಾತನ್ನ ಮಾತಾಡೋದಕ್ಕೆ ಶುರು ಮಾಡಿತ್ತು. ಅಂತ ಪ್ರೀತಿನ ಜೋಕ್ ಅಂತ ಹೇಳಿ ಆ ಚಿಗುರನ್ನೇ ಚಿವುಟ ಹಾಕ್ಬಿಟ್ರಲ್ಲ ಸಾಹೇಬ್ರೆ, ಯಾಕೆ ಈ ರೀತಿ ಮಾಡಿದ್ರಿ? ಬಹುಶಃ ನಾನ್ ನಿಮ್ ಯೋಗ್ಯತೆಗೆ ತಕ್ಕವಳಲ್ಲ ಅಂತನಾ ಇದ್ರರ್ಥ? ಇಲ್ಲ ನಾನ್ ನಿಮ್ ಪ್ರೀತಿ ಮಾಡಿ ತಪ್ಪ್ ಮಾಡ್ಬಿಟ್ನಾ? ನನ್ಗೊಂದು ಗೊತ್ತಾಗ್ತಿಲ್ವಲ್ಲ. ನನ್ನನ್ನ ಕ್ಷಮಿಸಿ ಸಾಹೇಬ್ರೆ. ನಾನು ಒಪ್ಪಂದದಿಂದ ನಿಮ್ ಜೊತೆಗಿರೋಕ್ ಬಂದಿರೋಳು. ತುಂಬಾ ಸಲ್ಗೆ ತಗೊಂಡ್ಬಿಟ್ಟೆ ಅನ್ಸುತ್ತೆ ಅಂತ ಭೂಮಿ ಮನ್ಸಲ್ಲೇ ಅನ್ಕೋತಿರ್ತಾಳೆ. ಹಾಗೆ ಇಬ್ರು ಮನೆಗ್ ಹೋಗೋಷ್ಟ್ರಲ್ಲಿ ಮನೆಯವರೆಲ್ರು ಯೋಚನೆ ಮಾಡ್ತಾ ಕುತ್ಕೊಂಡಿರ್ತಾರೆ. ಯಾಕೆ ಏನಾಯ್ತು, ಎಲ್ರು ಈ ರೀತಿ ಕುತ್ಕೊಂಡಿದೀರಾ ಅಂತ ಅಜಿತ್ ಕೇಳ್ಬೇಕಾದ್ರೆ ಸಂಗೀತ ಅವರು ನಡೆದಿರೋ ವಿಷಯನ ಹೇಳ್ತಾರೆ. ಮತ್ತೆ ಶ್ರವಣ್ ಹುಡುಗನ್ ಮನೆಗ್ ಹೋಗಿರೋ ವಿಷಯನೂ ಹೇಳ್ತಾರೆ. ಇವಾಗ ಶ್ರವಣ್ ಬರೋವರ್ಗೂ ಏನ್ ವಿಷಯ ಅಂತ ಗೊತ್ತಾಗೋದಿಲ್ಲ. ಅಲ್ಲಿವರೆಗೂ ವೆಯ್ಟ್ ಮಾಡಿ ಅಂತ ಅಜ್ಜಿ ಹೇಳ್ಬೇಕಾದ್ರೆ ಅಷ್ಟ್ರಲ್ಲಿ ಶ್ರವಣ್ ಮನೆಗ್ ಬರ್ತಾರೆ. ಭವ, ಏನಾಯ್ತು? ಏನಂದ್ರು ಅವ್ರು? ಯಾಕಂತೆ ಫೋನ್ ತಗೋತಾ ಇಲ್ಲ ಅವ್ರು ಅಂತ ದೇವಯಾನಿ ಕೇಳ್ಬೇಕಾದ್ರೆ, ಅವ್ರು ನಮ್ ಸಂಬಂಧನ ಬೇಡ ಅಂತ ಹೇಳ್ಬಿಟ್ರು.
ಅಂತ ಶ್ರವಣ್ ಹೇಳ್ತಾನೆ. ಅದನ್ನ ಕೇಳಿ ಮನೆಯವರೆಲ್ರಿಗೂ ಶಾಕ್ ಆಗುತ್ತೆ. ಅದನ್ನ ಕೇಳಿ ದೇವಯಾನಿ ತನ್ನ ನಾಟಕನ ಶುರು ಮಾಡ್ಕೋತಾಳೆ. ಎಲ್ರ ಮುಂದೆ ಅವಳು ಅಳೋ ತರ ತೋರಿಸ್ತಿರ್ತಾಳೆ. ಈ ದೇವ್ಯಾನಿ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ನಡೆಯುತ್ತೆ ಅಂತ ದೇವ್ಯಾನಿ ಮನ್ಸಲ್ಲೇ ಅನ್ಕೊಂಡು ಇವ್ರ ಮುಂದೆ ಮಾತ್ರ ಅಳ್ತಾ ಇರ್ತಾಳೆ. ದೇವ್ಯಾನಿ ನೀನ್ ಸಮಾಧಾನ ಮಾಡ್ಕೊ. ಈ ಶ್ರವಣ ಯಾಕೋ ಬೇಡ್ವಂತೆ ಅವ್ರಿಗೆ ಎಲ್ಲ ವ್ಯವಸ್ಥೆ ಮಾಡಿದ್ಮೇಲೆ ಈಗ ಬೇಡ ಅಂದ್ರೆ ಹೇಗೋ ಅಂತ ಸಂಗೀತ ಅವ್ರು ಕೇಳ್ಬೇಕಾದ್ರೆ ಹುಡ್ಗಿ ತಂದೆ ಡೇಟ್ ಆಗಿರೋ ಮಾತ್ರೆಗಳನ್ನ ಮಾರಕ್ ಹೋಗಿ ಸಿಕ್ಕಾಕೊಂಡು ನೇಣಾಕೊಂಡ್ ತೀರೋದ. ಆದ್ರೂ ಪರವಾಗಿಲ್ಲ, ನಿಮ್ ಮನೆಗಿರೋ ಒಳ್ಳೆ ಹೆಸರನ್ನ ನೋಡಿ ಈ ಹುಡ್ಗಿನ ತಂದ್ಕೊಳ್ಳೋಣ ಅಂತ ನೋಡಿದ್ವಿ. ಆದ್ರೆ ಮತ್ತೆ ಈ ತರ ನ್ಯೂಸ್ ಬಂದ್ಮೇಲೆ ದೇಶಕ್ ಕೊಡೋ ಟ್ಯಾಕ್ಸ್ಗೆ ಮೋಸ ಮಾಡೋರು ನಮ್ ಮನೆಗೆ ಸೊಸೆಯಾಗಿ ಬರೋದ್ ಬೇಡ ಅಂತ ಹೇಳ್ಬಿಟ್ರು ಅಂತ ಶ್ರವಣ್ ಹೇಳ್ಬೇಕಾದ್ರೆ ಯಾರ್ ಮಾವ ಮೋಸ ಮಾಡಿರೋದು, ಯಾರ್ ಮೋಸ ಮಾಡಿರೋದು ಅಂತ ವಿಷಯ ಏನು ಗೊತ್ತಿಲ್ದೆ ನಮ್ ಫ್ಯಾಮಿಲಿ ಬಗ್ಗೆ ಈ ರೀತಿ ಜಡ್ಜ್ ಮಾಡೋದು ಎಷ್ಟು ಸರಿ, ನಾನೇ ಹೋಗಿ ಮಾತಾಡ್ಕೊಂಡ್ ಬರ್ತೀನಿ ಅಂತ ಅಜಿತ್ ಹೇಳ್ಬೇಕಾದ್ರೆ ಅಜಿತಾ ಬೇಡ ಅಂತ ಶ್ರವಣ್ ಅವರು ತಲೆ ಆಡಿಸ್ತಾರೆ. ಆಗ ಅಜಿತ್ ಸುಮ್ನಾಗ್ತಾನೆ. ಈಗ ಅವ್ರ ಮೇಲೆ ಕೋಪ ಮಾಡ್ಕೊಂಡು ಏನ್ ಪ್ರಯೋಜನ ಇಲ್ಲ. ನನ್ ಮಗಳ ಜೀವನದ ಬಗ್ಗೆ ಯೋಚನೆ ಮಾಡಿ. ಅತ್ತೆ, ಅಂಜುಗೆ ಇನ್ನು 3 ತಿಂಗಳಾಗೋಷ್ಟ್ರಲ್ಲಿ ಮದ್ವೆ ಮಾಡ್ಬೇಕಲ್ವಾ? ಆಮೇಲೆ ಜೀವನ ಪೂರ್ತಿ ಅವಳಿಗೆ ಮದ್ವೆನೇ ಆಗೋದಿಲ್ಲ ಅಲ್ವಾ? ಅದಕ್ಕೆ ತಾನೆ ಗುರುಗಳು ಹೇಳಿದ್ರು ಅಂತ ಊರಿಂದ ಆಚೆ ಇರೋ ಶಿವ ಪಾರ್ವತಿ ದೇವಸ್ಥಾನದಲ್ಲಿ ಇವಳು ನಿಶ್ಚಿತಾರ್ಥನ ಫಿಕ್ಸ್ ಮಾಡಿದ್ದು. ಅಯ್ಯೋ ದೇವ್ರೆ, ಬೆಳಗಾದ್ರೆ ನಿಶ್ಚಿತಾರ್ಥ, ಇನ್ವಿಟೇಷನ್ ಎಲ್ಲ ಹಂಚಿಬಿಟ್ಟಿದೀವಿ. ನಿಶ್ಚಿತಾರ್ಥ ಮುರಿದ್ಬಿತ್ತು ಅಂದ್ರೆ ಇವಳ ಗತಿ ಏನಾಗತ್ತೆ ಅತ್ತೆ? ಜನ ಏನಂತ ಮಾತಾಡ್ಕೋತಾರೆ ಭಾವ. ಯಾರು ಏನು ಎತ್ತ ಅಂತ ಕಾರಣ ಕೇಳೋದಿಲ್ಲ. ನನ್ ಮಗಳಲ್ಲೇ ದೋಷ ಇದೆ ಅಂತ ಆಳುಗೊಂದು ಮಾತಾಡ್ಕೊಳ್ಳೋದಿಲ್ವಾ? ನನ್ ಮಗಳು ಏನ್ ತಪ್ಪು ಮಾಡಿದ್ಲು? ಈಗ ರಾಮಣ್ಣಂಗೆ ಈ ರೀತಿ ಆಯ್ತು ಅಂತ ಇವಳು ಅನ್ಭವಿಸ್ಬೇಕಾ? ಇದು ಎಷ್ಟು ಸರಿ ಅತ್ತೆ ಇದು ಅಂತ ಹೇಳ್ಕೊಂಡು ದೇವಯಾನಿ ಅಳಬೇಕಾದ್ರೆ, ಅತ್ತೆ ಪ್ಲೀಸ್ ಅತ್ತೆ, ಈ ರೀತಿ ಅಳಬೇಡಿ. ಅಲ್ಲ, ಇದ್ರಲ್ಲಿ ಅಪ್ಪಂದೇನ್ ತಪ್ಪಿದೆ? ಅಪ್ಪನ್ಗೆ ಆಗದೆ ಇರೋರು ಅಪ್ಪನಿಗೆ ಕೆಟ್ಟ ಹೆಸರು ತರ್ಬೇಕು ಅಂತ ಈ ರೀತಿ ಆಪಾದನೆ ಮಾಡಿದ್ದಾರೆ. ಇದನ್ನ ಅರ್ಥ ಮಾಡ್ಕೊಳಂತ ಮೆಚುರಿಟಿ ಆ ಹುಡ್ಗನ್ ಫ್ಯಾಮಿಲಿಗಿಲ್ಲ ಅಷ್ಟೇ. ಇವ್ನಲ್ಲ ಅಂದ್ರೆ ಇನ್ನೊಬ್ಬನ ಹುಡುಕಿ ಮದ್ವೆ ಮಾಡೋಣ, ಅದ್ರಲ್ಲಿ ಏನಿದೆ ಅಂತ ಅಜಿತ್ ರೇಗಾಡ್ತಾನೆ. ಅಟ್ಲೀಸ್ಟ್ ಆ ಹುಡುಗನ್ ಮನೆ ಅವ್ರ ಮೆಂಟಾಲಿಟಿ ಏನು ಅಂತ ಇವಾಗ್ಲೇ ನಮ್ಗ್ ಗೊತ್ತಾಯ್ತಲ್ಲ. ಇಲ್ಲಾಂದ್ರೆ ಮುಂದೆ ಅಂಜುನ ಆ ಮನೆ ಕೊಟ್ಟು ನಾವ್ ಸಫರ್ ಮಾಡ್ಬೇಕಾಗಿತ್ತು. ಆಗೋದೆಲ್ಲ ಒಳ್ಳೇದಿಕ್ಕೆ. ಅಂಜುಗೆ ಒಂದೊಳ್ಳೆ ಹುಡುಗನ್ನ ತಂದು ಮದ್ವೆ ಮಾಡೋಣ, ಎಲ್ಲ ಪಾಸಿಟಿವ್ ಆಗೇ ತಗೊಳ್ಳಿ ಅಂತ ನಚ್ಚಿ ಹೇಳ್ಬೇಕಾದ್ರೆ ಏನ್ ಮಾತಾಡ್ತಿದ್ಯೋ ನೀನು? ಅಷ್ಟ್ರಲ್ಲಿ ಅಂಜು ಮದ್ವೆ ಟೈಮೇ ಮುಗ್ದೋಗಿರುತ್ತೆ. 3 ತಿಂಗಳು ಆಗೋಗಿರುತ್ತೆ. ಟೈಮ್ ಒಳಗಡೆ ಮಾಡ್ಬೇಕು ಅಂತ ತಾನೆ ಅರ್ಜೆಂಟ್ ಆಗಿ ಇವಳನ್ನ ಅಲ್ಲಿಂದ ಕರ್ಸಿದ್ದು. ಈಗ ಎಂಗೇಜ್ಮೆಂಟೇ ನಿಂತೋಯ್ತು ಅಂತ ಜನ 1000 ಮಾತಾಡ್ಕೊಳಲ್ವೇನೋ? ಇನ್ವಿಟೇಷನ್ ಕಾರ್ಡ್ ಅಲ್ಲಿ ಹೆಸರು ಬದ್ಲಾದ್ರೆ ಜನ ಮರ್ತೋಗ್ಬಿಡ್ತಾರೆ. ಆದ್ರೆ ನಿಶ್ಚಿತಾರ್ಥನೇ ನಿಂತೋಯ್ತು ಅಂದ್ರೆ ಜನ ಅದನ್ನ ಮರೆಯೋದಿಲ್ಲ ಅಜಿತಾ. ನನ್ ಮಗಳ ಜೀವನ ಈ ರೀತಿ ಆದ್ಮೇಲೆ ಅದನ್ನ ನೋಡ್ಕೊಂಡು ನಾನ್ ಹೇಗ್ ಬದುಕಿರ್ಲಿ? ಅಂಜು, ಇನ್ನು ನಾವ್ ಬದುಕಿದ್ದು ಏನು ಪ್ರಯೋಜನ ಇಲ್ಲ ಮಗಳೇ, ಸಾಯೋದೊಂದೇ ದಾರಿ, ಬಾ ನೀನು ಅಂತ ದೇವಯಾನಿ ಅಂಜು ಕೈ ಹಿಡ್ಕೊಂಡು ಹೋಗ್ಬೇಕಾದ್ರೆ ಮನೆಯವರೆಲ್ರು ಗಾಬರಿ ಆಗ್ತಾರೆ. ಅಜಿತ್ ಅವ್ರನ್ನ ತಡೆದ್ ನಿಲ್ಸಿದ್ರೆ ಶ್ರವಣ್ ಅವರು ದೇವಯಾನಿಗೆ ಬೈತಾರೆ. ಏನ್ ದೇವಯಾನಿ ನಿಂದು? ಸಾಯೋ ಅಂತದ್ ಏನು ಆಗಿಲ್ಲ ಇಲ್ಲಿ, ಸ್ವಲ್ಪ ಸಮಾಧಾನವಾಗಿ ಕೂತು ಮಾತಾಡೋಣ, ಎಲ್ರು ಕುತ್ಕೋ ಅಲ್ಲಿ ಅಂತ ಶ್ರವಣ್ ಅವರು ರೇಗಾಡ್ತಾರೆ. ಆದ್ರೂ ದೇವಯಾನಿ ಅಂಜುನ ಹಿಡ್ಕೊಂಡು ಅಳ್ತಾ ಇರ್ತಾಳೆ. ನೋಡು, ಎಲ್ರಿಗೂ ಇವಾಗ ಶಾಕ್ ಆಗಿದೆ. ಎಲ್ಲಾ ಸಮಸ್ಯೆಗೂ ಸಾವೇ ಪರಿಹಾರ ಅಲ್ವಲ್ಲ. ಈ ಜೀವನಕ್ಕೆ ಬೆಲೆ ಕೊಟ್ಟಾಗ್ಲೆ ಅದು ನಮ್ ಕಂಟ್ರೋಲ್ ಅಲ್ಲಿರೋದು ಅಂತ ಶ್ರವಣ್ ಅವ್ರು ಹೇಳ್ಬೇಕಾದ್ರೆ, ದೇವ್ಯಾನಿ ಅಮ್ಮ, ದುಡ್ಕಿ ನೀವ್ ಈ ರೀತಿ ಮಾತಾಡೋದು, ನಿರ್ಧಾರ ತಗೊಳ್ಳೋದು ಎರಡು ತಪ್ಪು. ಜೀವ ಕಳ್ಕೊಳ್ಳೋದಕ್ಕೆ 1-2 ಸೆಕೆಂಡ್ ಸಾಕು. ಆದ್ರೆ ಅದ್ರಿಂದ ನಿಮ್ ಇಷ್ಟಪಡೋ ಜನಗಳಿಗೆ ನೋವಾಗುತ್ತಲ್ಲ, ಅದು ಶಾಶ್ವತ ಅಮ್ಮ. ದಯವಿಟ್ಟು ಸಾವಿನ ಬಗ್ಗೆ ಮಾತಾಡ್ಬೇಡಿ. ಎಲ್ರಿಗೂ ತುಂಬಾ ನೋವಾಗತ್ತೆ. ಇವಾಗಿನ ಪರಿಸ್ಥಿತಿಗೆ ಏನೋ ಒಂದು ಪರಿಹಾರ ಇದ್ದೇ ಇರುತ್ತೆ ಅಲ್ಲ ದೇವ್ಯಾನಿ ಅಮ್ಮ? ನೀವೇ ಈ ರೀತಿ ಮಾತಾಡ್ಬಿಟ್ರೆ ಪಾಪ ಅಂಜುಗೆ ಎಷ್ಟು ಬೇಜಾರಾಗೋದಿಲ್ಲ ಅಂತ ಭೂಮಿ ಹೇಳ್ಬೇಕಾದ್ರೆ, ಶ್ರವಣ, ನಾಳೆ ಫಿಕ್ಸ್ ಆಗಿರೋ ಮುಹೂರ್ತದಲ್ಲೇ ಅಂಜು ನಿಶ್ಚಿತಾರ್ಥ ನಡೆಯುತ್ತೆ ಅಂತ ಅಜ್ಜಿ ಹೇಳಿದಾಗ ಅದನ್ನ ಕೇಳಿ ಮನೆಯವರೆಲ್ರಿಗೂ ಶಾಕ್ ಆಗತ್ತೆ. ಅತ್ತೆ ಏನ್ ಹೇಳ್ತಾ ಇದ್ದೀರಿ ಅಂತ ದೇವಯಾನಿ ಕೇಳಿದಾಗ, ನಾಳೆ ನಿಶ್ಚಿತಾರ್ಥ ನಡೆಯುತ್ತೆ ಅಂತ ಅಜ್ಜಿ ಹೇಳ್ಬೇಕಾದ್ರೆ ಯಾರ್ ಜೊತೆ ಅತ್ತೆ ಅಂತ ದೇವಯಾನಿ ಕೇಳ್ತಾಳೆ. ನೀನ್ ಹೇಳ್ದಂಗೆ ಆ ಇನ್ವಿಟೇಷನ್ ಕಾರ್ಡ್ ಅಲ್ಲಿ ಹುಡುಗನ್ ಹೆಸರು ಬದ್ಲಾಗತ್ತೆ ಅಂತ ಅಜ್ಜಿ ಹೇಳ್ದಾಗ, ಯಾರ್ ಹೆಸರು ಬರುತ್ತೆ ಅಜ್ಜಿ ಅಂತ ಅಜಿತ್ ಕೇಳ್ತಾನೆ. ಅಂಜುನ ನಚಿಕೇತ್ ಮದ್ವೆ ಆಗ್ತಾನೆ ಅಂತ ಅಜ್ಜಿ ಹೇಳ್ದಾಗ ಅದನ್ನ ಕೇಳಿ ನಚ್ಚಿಗೆ ಸಿಕ್ಕಾಪಟ್ಟೆ ಶಾಕ್ ಆಗತ್ತೆ. ಮನೆಯವರೆಲ್ರು ಶಾಕ್ ಇಂದ ಅಜ್ಜಿನೇ ನೋಡ್ತಿರ್ತಾರೆ. ಆದ್ರೆ ದೇವಯಾನಿ ಮಾತ್ರ ತನ್ ಪ್ಲಾನ್ ಸಕ್ಸಸ್ ಆಯ್ತಲ್ಲ ಅಂತ ಖುಷಿ ಪಡ್ತಿರ್ತಾಳೆ. ಏನ್ ಹೇಳ್ತಾ ಇದ್ದೀರಾ ಅಜ್ಜಿ? ನಾನ್ ಹೇಗ್ ಮದ್ವೆ ಆಗ್ಲಿ? ಇದ್ ಹೇಗ್ ಸರಿ ಹೋಗುತ್ತೆ ಅಂತ ನಚ್ಚಿ ಕೇಳ್ಬೇಕಾದ್ರೆ, ಖಂಡಿತ ಸರಿ ಹೋಗೋದಿಲ್ಲ, ಇದಕ್ಕೆ ನಾನು ಒಪ್ಪೋದು ಇಲ್ಲ ಅಂತ ಅಂಜು ಹೇಳ್ತಾಳೆ. ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ನನಗ್ ಚೆನ್ನಾಗ್ ಗೊತ್ತಿದೆ. ವಿರೋಧ ಮಾಡಿ ಏನು ಉಪಯೋಗ ಇಲ್ಲ. ನಾನ್ ನಿರ್ಧಾರ ಮಾಡಾಗಿದೆ. ನಮ್ಮನೆ ಮಗಳು ಮದ್ವೆನ ಮರ್ಯಾದೆನ ಕಾಪಾಡೋದಕ್ಕೆ ನಾವೇ ಮುಂದೆ ನಿಂತ್ಕೋಬೇಕಾಗತ್ತೆ. ನಚ್ಚಿಗೂ ಅಂಜುಗೂ ಜೋಡಿ ಚೆನ್ನಾಗೇ ಇದೆ. ಸಂಬಂಧ ಏನೇ ಆಗಿರ್ಬೋದು, ಆದ್ರೆ ಮುಂದೆ ಜೀವನ ಚೆನ್ನಾಗ್ ಮಾಡ್ತಾರೆ ಅನ್ನೋದು ನಿಜ. ನಾಳೆಗೆ ಎಲ್ಲಾ ರೀತಿ ಸಿದ್ಧತೆ ಮಾಡ್ಕೊಳ್ಳಿ ಅಂತ ಅಜ್ಜಿ ಹೇಳಿದಾಗ, ನೋ, ನಾನ್ ಇದಕ್ಕೆಲ್ಲ ಒಪ್ಕೊಳ್ಳೋದಕ್ ಆಗೋದಿಲ್ಲ. ನಾನು ಮತ್ತೆ ನಚ್ಚಿ ಗುಡ್ ಫ್ರೆಂಡ್ಸ್ ತರ, ಇದೆಲ್ಲ ಆಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ
ಪ್ಲೀಸ್ ಅಂತ ಅಂಜು ಕೈ ಮುಗ್ದು ಕೇಳ್ಕೊತಾಳೆ. ಬೇಬಿ ಸುಮ್ನೆ ಇರು, ಇದು ನಿನ್ ಲೈಫ್ ಸೆಟಲ್ಮೆಂಟ್ ಪ್ರಶ್ನೆ ಇದು. ಜಾಕ್ ಪಾಟ್ ಸಿಕ್ಕಾಗ ಬೇಡ ಅಂತಿದ್ಯಲ್ಲೇ ದಡ್ಡಿ ಅಂತ ದೇವಯಾನಿ ಮನ್ಸಲ್ಲೇ ಅನ್ಕೊಂಡು ಅಂಜುನೇ ನೋಡ್ತಿರ್ತಾಳೆ. ನಿಧಾನ ಕುತ್ಕೊಂಡು ಯೋಚನೆ ಮಾಡಿ, ಮುಂದೆ ಎಲ್ಲ ಸರಿ ಹೋಗುತ್ತೆ ಅಂತ ಅಜ್ಜಿ ಹೇಳ್ಬೇಕಾದ್ರೆ ಅತ್ತೆ ಹೇಳಿದಾರೆ ಅಂತಂದ್ರೆ ಅವ್ರು ಮುಂದಿನ ಜೀವನದ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡ್ಬಿಟ್ಟೆ ಹೇಳಿರ್ತಾರೆ. ಅತ್ತೆ, ನನ್ಗೆ ಒಪ್ಗೆ ಇದೆ ಅತ್ತೆ ಅಂತ ದೇವಯಾನಿ ಕೈ ಮುಗ್ದು ಅಜ್ಜಿಗೆ ಹೇಳ್ತಿರ್ತಾಳೆ. ಅತ್ತೆ, ಅಂಜಿ ಜೊತೆ ನಾನ್ ಮಾತಾಡಿ ನಾನು ಒಪ್ಪಿಸ್ತೀನಿ ಅವಳನ್ನ. ಇವಳ್ದೋಕೆ, ಆದ್ರೆ ನಚ್ಚಿಗೆ ಅಂತ ದೇವಯಾನಿ ಕೇಳ್ಬೇಕಾದ್ರೆ ಮಾಮ್, ಏನ್ ಮಾಮ್ ಇದೆಲ್ಲ ಅಂತ ಅಂಜು ಹೇಳ್ಬೇಕಾದ್ರೆ ನೀನ್ ಸುಮ್ನೆ ಇರು, ನಿನ್ಗೇನು ಗೊತ್ತಾಗೋದಿಲ್ಲ ಅತ್ತೆ, ನಾನ್ ಇವಳತ್ರ ಮಾತಾಡ್ತೀನಿ, ಬಾ ನನ್ ಜೊತೆ ಅಂತ ಹೇಳಿ ದೇವಯಾನಿ ಅಂಜುನ ಕರ್ಕೊಂಡೋಗ್ತಾಳೆ. ಇದನ್ನೆಲ್ಲ ಕೇಳಿ ನಚ್ಚಿ ಟೆನ್ಷನ್ ಆಗಿರ್ಬೇಕಾದ್ರೆ ಸಂಗೀತ ಅವರು ಅವನನ್ನ ಸಮಾಧಾನ ಮಾಡೋದಕ್ ನೋಡ್ತಾರೆ. ಆದ್ರೂ ಅವ್ರಿಂದ ಆಗದೆ ಇದ್ದಾಗ ಅಜಿತಿನ ಹತ್ರ ಹೋಗಿ ಸಂಗೀತ ಅವರು ಅವ್ನ್ಗೆ ಹೇಗಾದ್ರೂ ಮಾಡಿ ಸಮಾಧಾನ ಮಾಡು ಅಂತ ಹೇಳ್ತಾರೆ. ಸರಿ ಅಂತ ಅಜಿತ್ ತಲೆ ಆಡಿಸ್ತಾನೆ. ಈ ಕಡೆ ದೇವಯಾನಿ ಅಂಜುನ ರೂಮ್ ಕರ್ಕೊಂಡ್ ಬರ್ತಾಳೆ. ಮಾಮ್, ಆ ಮುದ್ಕಿಗಂತೂ ತಲೆ ಕೆಟ್ಟೋಗಿದೆ. ನಿನ್ ತಲೆಗೆ ಏನಾಗಿದೆ ಮಾಮ್? ಅಲ್ಲ, ನನ್ನನ್ನ ನಚ್ಚಿ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಒಪ್ಪಿಸ್ತೀನಿ ಅಂತ ಯಾಕೆ ಎಲ್ರ ಮುಂದೆ ಹೇಳ್ದೆ ನೀನು? ನೋಡು ಮಾಮ್, ನನಗ್ ಬೇಕಾಗಿದ್ದು ಆ ರಿತ್ವಿಕ್ ಜೊತೆ ಎಂಗೇಜ್ಮೆಂಟ್ ಮುರಿಬೇಕು ಅಂತ. ಅದಾಯ್ತಲ್ಲ, ಈಗ ಹೊಸ ನಾಟಕ ಯಾಕೆ ಅಂತ ಅಂಜು ರೇಗಾಡ್ಬೇಕಾದ್ರೆ ಓಕೆ, ಕೂಲ್ ಡೌನ್, ಸಮಾಧಾನ. ಕೋಪದಲ್ಲಿರ್ಬೇಕಾದ್ರೆ ಸತ್ಯ ಕೂಡ ಸುಳ್ಳು ಅಂತ ಅನ್ಸತ್ತೆ ಅಂತ ದೇವಯಾನಿ ಹೇಳ್ದಾಗ, ಹಾಗಂದ್ರೆ ಈಗ ಎಲ್ಲರ ಮುಂದೆ ನನ್ನ ಒಪ್ಸೋ ತರ ನಾಟಕ ಮಾಡೋದು, ಆಮೇಲೆ ಅಂಜು ಒಪ್ಕೊಳ್ಳೇ ಇಲ್ಲ ಅಂತ ಹೇಳ್ಬಿಡೋದು, ಇದ ನಿನ್ ಪ್ಲಾನು ಅಂತ ಅಂಜು ಹೇಳ್ದಾಗ, ಇಲ್ಲ ಬೇಬಿ, ನಿಜವಾಗ್ಲೂ ನಾನು ಎಲ್ರ ಮುಂದೆ ನನ್ ಮನ್ಸಿಂದ ಆಡಿದ್ ಮಾತದು ಅಂತ ದೇವಯಾನಿ ಹೇಳ್ದಾಗ ಅದನ್ನ ಕೇಳಿ ಅಂಜುಗೆ ಶಾಕ್ ಆಗತ್ತೆ. ಹೌದು ಬೇಬಿ, ನೀನು ನಚ್ಚಿನ ಮದ್ವೆ ಆಗ್ಬೇಕು ಅನ್ನೋದು ನನ್ ಆಸೆನ ನೆರವೇರಿಸ್ತೀಯಾ ಬೇಬಿ ಅಂತ ದೇವಯಾನಿ ಕೇಳಿದಾಗ, ಮಾಮ್, ನೀನ್ ಏನ್ ಹೇಳ್ತಾ ಇದೀಯ ಅನ್ನೋದು ಪರಿಜ್ಞಾನ ಇದೆಯಾ ನಿನ್ಗೆ? ನಾನು ಮತ್ತೆ ನಚ್ಚಿ ಚಿಕ್ಕ ವಯಸ್ಸಿಂದ ಆಟ ಆಡ್ಕೊಂಡು ಬೆಳ್ದಿರೋರು. ನಮ್ಮಿಬ್ರ ಮಧ್ಯೆ ಆ ರೀತಿ ಫೀಲಿಂಗ್ ಬರೋದಕ್ಕೆ ಚಾನ್ಸೇ ಇಲ್ಲ. ಅಂಡ್ ನಾನ್ ಅವನನ್ನ ಲವ್ ಮಾಡೋದಕ್ಕೆ ಹೇಗಾಗತ್ತೆ? ನಾನ್ ಲವ್ ಮಾಡಿರೋದು ಅವ್ರ ಅಣ್ಣನ್ನ. ಅವ್ನ್ ಜೊತೆ ಹೇಗ್ ಮಮ್ಮಿ ನಾನು ಜೀವನ ಮಾಡ್ಲಿ ಅಂತ ಅಂಜು ಹೇಳ್ಬೇಕಾದ್ರೆ, ಹಾಗಾದ್ರೆ ನೀನ್ ಈ ತಾಯಿ ಮಾತ್ಗೆ ಬೆಲೆ ಕೊಡೋದಿಲ್ವಾ ಬೇಬಿ ಅಂತ ದೇವಯಾನಿ ಕೇಳ್ತಾಳೆ. ಯಾವ ಕಾರಣಕ್ಕೆ ಬೆಲೆ ಕೊಡ್ಬೇಕು ಮಾಮ್? ಯಾವ ಕಾರಣಕ್ಕೆ? ನಾನ್ ಮುಂಚೆಯಿಂದಾನೇ ಇಷ್ಟಪಡ್ತಿರೋದು ಅಜಿತ್ನ ಮಾಮ್. ನಿನ್ಗದೆಲ್ಲ ಗೊತ್ತಿದ್ರೂನು ಅವ್ನ್ ತಮ್ಮನ್ ಜೊತೆ ಮದ್ವೆ ಮಾಡ್ಕೊ ಅಂತ ಹೇಳ್ತಿದ್ಯಲ್ಲ. ನೋಡು ಮಾಮ್, ಇನ್ನೊಂದ್ಸಲ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ, ನಾನ್ ಮದ್ವೆ ಅಂತ ಆಗೋದಾದ್ರೆ ಅದು ಅಜಿತ್ನ ಮಾತ್ರ ಅಂತ ಅಂಜು ರೇಗಾಡ್ಬೇಕಾದ್ರೆ ದೇವಯಾನಿಗೆ ಕೋಪ ಬಂದು ಅಂಜು ಕೆನ್ನಿಗೆ ಹೊಡಿತಾಳೆ. ಈ ಕಡೆ ಸಂಗೀತ ಅವರು ಅಜಿತ್ ಹತ್ರ ಮಾತಾಡ್ಬೇಕಾದ್ರೆ, ಅಜಿತ, ಅಮ್ಮ ಈ ರೀತಿ ಸಡನ್ ಆಗಿ ನಿರ್ಧಾರ ಮಾಡಿದಿರೋದು ನಿನ್ಗೆಷ್ಟು ಶಾಕ್ ಆಗ್ತಿದ್ಯೋ ನನ್ಗೂ ಅಷ್ಟೇ ಶಾಕ್ ಆಗಿದೆ. ಆದ್ರೆ ಇವಾಗ ನಾವಿರೋ ಪರಿಸ್ಥಿತಿಲಿ ಅಮ್ಮನ್ ಮಾತನ್ನ ಒಪ್ಕೊಳ್ಳೋದೇ ಸರಿ ಅಂತ ನನ್ಗನ್ನಿಸ್ತಿದೆ ಕಣೋ. ನೋಡು ಅಜಿತ, ನಂಗೆ ನಿನ್ ಮನ್ಸು ಅರ್ಥ ಆಗುತ್ತೆ ಕಣೋ. ನೋಡು ಅಂಜು ನಿನ್ ವಿಚಾರದಲ್ಲಿ, ಭೂಮಿ ವಿಚಾರದಲ್ಲಿ ಮಾಡಿರೋದನ್ನ ನೆನ್ಸ್ಕೊಂಡ್ರೆ ನನಗೂ ಅವಳ ಮೇಲೆ ಕೋಪ ಇದೆ ಕಣೋ. ಆದ್ರೆ ಏನ್ ಮಾಡೋದು? ಅಂಜು ಈ ಮನೆ ಮಗಳು ಕಣೋ. ಈ ಮನೆ ಮಗಳು ಎಂಗೇಜ್ಮೆಂಟು ನಿಂತು ಹೋಗೋದಿಕ್ಕೆ ಒಂದ್ಸಲ ನೀನು ಕಾರಣ ಅನ್ನೋದನ್ನ ಮರಿಬೇಡ ಕಣೋ ಅಜಿತ. ನೋಡು, ಅಮ್ಮ ಇಷ್ಟು ವರ್ಷ ಮಾಡಿರೋ ನಿರ್ಧಾರ ಯಾವ್ದು ತಪ್ಪಾಗಿಲ್ಲ ಕಣೋ. ಅವ್ರಿಗೆ ಏನೇ ನಿರ್ಧಾರ ಮಾಡಿದ್ರೂನು ಈ ಮನೆ ಒಳ್ಳೇದಿಕ್ಕೆ ನಿರ್ಧಾರ ಮಾಡಿರ್ತಾರೆ ಅಂತ ಸಂಗೀತ ಅವ್ರು ಹೇಳ್ಬೇಕಾದ್ರೆ, ಅಮ್ಮ ಪ್ಲೀಸ್ ಅಮ್ಮ, ನಾನ್ ಏನ್ ಹೇಳ್ತಾ ಇದೀನಿ ಅನ್ನೋದು ನಿಮ್ಗೆ ಅರ್ಥ ಆಗ್ತಿಲ್ಲ. ಅವನು ನನ್ ತಮ್ಮ ಅಮ್ಮ, ಅವ್ನ್ ಲೈಫ್ ಬಗ್ಗೆ ನಾನೇ ಯೋಚನೆ ಮಾಡ್ಬೇಕಲ್ವಾ ಅಂತ ಅಜಿತ್ ಹೇಳ್ತಾನೆ. ಅಜಿತ, ಇಲ್ ನೋಡ, ನೀನ್ ಯಾಕೆ ಈ ರೀತಿ ಹೇಳ್ತಿದ್ಯಾ ಅಂತ ನಂಗೆ ಅರ್ಥ ಆಗ್ತಿದೆ ಕಣೋ. ಆದ್ರೆ ನೋಡು, ಅಂಜು ಇವಾಗ ಮೊದ್ಲಿನ ತರ ಇಲ್ಲ ಕಣೋ. ತುಂಬಾ ಬದ್ಲಾಗಿದ್ದಾಳೆ, ಒಳ್ಳೆಯವಳಾಗಿದ್ದಾಳೆ ಕಣೋ. ಅವ್ರಿಬ್ರು ಮದ್ವೆ ಮಾಡ್ಕೊಂಡ್ರೆ ಚೆನ್ನಾಗಿರ್ತಾರೆ ಕಣೋ. ನಚ್ಚಿ ಖುಷಿಯಾಗಿರ್ತಾನ್ ಕಣೋ. ನನ್ ಮಾತನ್ನ ನಂಬು ಅಂತ ಸಂಗೀತ ಅವ್ರು ಹೇಳ್ಬೇಕಾದ್ರೆ, ಹಾ ಹೌದು, ನನಗೇನೋ ನಚ್ಚಿ ಮತ್ತೆ ಅಂಜು ಪೇರು ಗುಡ್ ಪೇರ್ ಅಂತ ಅನ್ಸುತ್ತೆ ಅಂತ ಅಪ್ಪು ಹೇಳ್ತಾಳೆ. ಅಲ್ಲ, ಅಂಜುನ ಯಾರೋ ರಿಜೆಕ್ಟ್ ಮಾಡಿರೋ ಅಂತ ನಾಳೆ ಅದೇ ಮುಹೂರ್ತದಲ್ಲಿ ನನಗೂ ಅವಳಿಗೂ ಎಂಗೇಜ್ಮೆಂಟ್ ಮಾಡ್ಬೇಕು ಅಂತ ಅನ್ಕೊಂಡಿದಿರಲ್ಲ, ಇದು ಸರಿನಾ? ಯಾರೋ ಒಬ್ರ ಪ್ರಕಾರ ಅದು ಸರಿ ಇರ್ಬೋದು. ನನ್ನನ್ನ ಒಂದ್ ಮಾತ್ ಕೇಳ್ದೆ ಅಮ್ಮ ಹೇಗಮ್ಮ? ಹಾಳಾಗೋಗ್ಲಿ, ನನ್ನನ್ ಬಿಟ್ಬಿಡಿ. ಆದ್ರೆ ಅಂಜನಾ ಬಗ್ಗೆ ಗೊತ್ತಿದ್ದು ನೀವು ಹೇಗ್ ನಿರ್ಧಾರ ತಗೊಂಡ್ರಿ ಅಜ್ಜಿ ಅಂತ ನಚ್ಚಿ ಪ್ರಶ್ನೆ ಮಾಡ್ಬೇಕಾದ್ರೆ ಅದನ್ನ ಕೇಳಿ ಮನೆಯವ್ರೆಲ್ರಿಗೂ ತುಂಬಾ ನೋವಾಗ್ತಿರತ್ತೆ. ನೋಡಿ, ಯಾರು ಏನೇ ಹೇಳಿದ್ರು ನಾನ್ ಕೇಳೋದಿಲ್ಲ. ನಾನ್ ನಿರ್ಧಾರ ತಗೊಂಡ್ಮೇಲೆ ಮುಗೀತು. ನಾಳೆ ಅಂಜುಗೂ ನಚ್ಚಿಗೂ ನಿಶ್ಚಿತಾರ್ಥ ನಡ್ದೇ ನಡೆಯುತ್ತೆ ಅಂತ ಹೇಳಿ ಅಜ್ಜಿ ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ಊರಾಚೆ ಇರೋ ಶಿವನ್ ದೇವಸ್ಥಾನದಲ್ಲಿ ಅಂಜು ಮತ್ತೆ ನಚ್ಚಿಗೆ ಎಂಗೇಜ್ಮೆಂಟ್ಗೆ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ಅಲ್ಲಿ ಎಲ್ರು ಹೋಗಿ ತಲುಪ್ದಾಗ ಭೂಮಿ ಕಣ್ಗೆ ಒಬ್ರು ಜೋಗತಿ ಅಮ್ಮ ಸಿಗ್ತಾರೆ. ಅವ್ರತ್ರ ಹೋಗಿ ಭೂಮಿ ಆಶೀರ್ವಾದ ತಗೊಂಡು ಬರ್ಬೇಕಾದ್ರೆ, ನೋಡ್ತಾಯಿ, ಕಳ್ಕೊಂಡಿರೋ ನೋವು ಕಳ್ಕೊಂಡಿರೋರ್ಗೆ ಗೊತ್ತಾಗ್ತೈತಿ, ಹುಡ್ಕೋದು ಒಂದು ಆಟ ಮಗಳ ಅಂತ ಹೇಳಿದಾಗ ಅದನ್ನ ಕೇಳಿ ಭೂಮಿ ಶಾಕ್ ಆಗ್ತಾಳೆ. ನೀವ್ ಹೇಳ್ತಾ ಇರೋದು ಸರಿನೇ, ನಮ್ ಮನೇಲೊಬ್ರು ತುಂಬಾ ಮುಖ್ಯವಾಗಿರೋರು ಕಳ್ಕೊಂಡ್ಬಿಟ್ಟಿದೀವಿ. ಅವ್ರು ನಮ್ಗೆ ವಾಪಸ್ ಸಿಗ್ತಾರ? ಯಾವಾಗ ಸಿಗ್ತಾರೆ ಜೋಗ್ತಮ್ಮ
ಅಂತ ಭೂಮಿ ಕೇಳ್ಬೇಕಾದ್ರೆ ಚಿಂತಿ ಮಾಡ್ಬೇಡ ಮಗ್ಳ, ಅವ್ರು ನೀನ್ ಹಂಗ ಸುರಕ್ಷಿತವಾಗಿರೋ ಜಾಗದಲ್ಲೇ ಇದಾರ ಅಂತ ಜೋಗ್ತಿ ಅಮ್ಮ ಹೇಳ್ತಾರೆ. ಅಷ್ಟ್ರಲ್ಲಿ ಅಜಿತ್ ಭೂಮಿ ಹತ್ರ ಬರ್ತಾನೆ. ಭೂಮಿ, ಇಲ್ಲೇನ್ ಮಾಡ್ತಾ ಇದೀಯಾ? ಎಲ್ರೂ ಕಾಯ್ತಿದಾರೆ, ಬಾ ಬೇಗ ಅಂತ ಅಜಿತ್ ಹೇಳ್ಬೇಕಾದ್ರೆ, ಸಾಹೇಬ್ರೆ ಕೈ ಮುಗಿರಿ ದೇವ್ರಿಗೆ ಅಂತ ಭೂಮಿ ಹೇಳ್ತಾಳೆ. ಆಗ ಜೋಗತಿ ಅಮ್ಮ ಅಜಿತನ ನೋಡಿ ಅಂಗೈಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಹುಡ್ಕಕತ್ತಿ, ನಿನಗ್ ಬಂದಿರೋ ಭಾಗ್ಯನ ಜೋಪಾನವಾಗಿ ಕಾಪಾಡ್ಕೊಳವ ಅಂತ ಹೇಳಿ ಹಾರೈಸ್ತಾರೆ. ಅದನ್ನ ಕೇಳಿ ಅಜಿತ್ ಮತ್ತೆ ಭೂಮಿ ಇಬ್ರು ಮುಖ ಮುಖ ನೋಡ್ಕೊತಿರ್ತಾರೆ. ಈ ಕಡೆ ಇದೇ ಸರಿಯಾದ ಸಮಯಕ್ಕೆ ಶಾರದಾ ಅದೇ ದೇವಸ್ಥಾನಕ್ಕೆ ಬರ್ತಾ ಇದಾರೆ. ಶಾರದಾ ಅಜಿತ್ ಮತ್ತೆ ಭೂಮಿ ಕೈಲಿ ಸಿಕ್ಕಾಕೋತಾರ, ಅಥವಾ ಅಶ್ವಿನಿ ಏನಾದ್ರೂ ಮತ್ತೆ ಬಂದು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾಳ, ಅಥವಾ ದೇವಯಾನಿ ಕಣ್ಣಿಗೇನಾದ್ರೂ ಬಿದ್ದು ದೇವಯಾನಿನೇ ಅವಳನ್ನ ಕಿಡ್ನಾಪ್ ಮಾಡಿಸ್ತಾಳ, ಅಥವಾ ದೇವಯಾನಿನ ಶಾರದಾ ನೋಡಿ ಭಯದಿಂದ ಮತ್ತೆ ಅಲ್ಲಿಂದ ಓಡೋಗ್ತಾರ. ಇದೆಲ್ಲ ಮುಂದಿನ ಸಂಚಿಕೆಯಲ್ಲಿ ಗೊತ್ತಾಗತ್ತೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.